ವೆರಿ ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಬಯಾಲಜಿಯ ಆನ್ಲೈನ್ ವಿಡಿಯೋ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ವೆಂಕಟೇಶ್, ಗವರ್ಮೆಂಟ್ PU ಕಾಲೇಜ್ ಅರ್ವೆ, ಚಾಮರಾಜನಗರ. ಇಲ್ಲಿಂದ ತಮ್ಮೆಲ್ಲರಿಗೂ ಇವತ್ತು ನಿಮ್ಮ 2ನೇ PUCಯ ಬಯಾಲಜಿಯ ಮೊದಲನೇ ಪಾಠ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಇದು ಮೊದಲನೇ ಪಾಠ. ಇದು ಈ ಪಾಠದಲ್ಲಿ ನೀವು ಜನರಲ್ ಆಗಿ ರೀಪ್ರೊಡಕ್ಷನ್ ಎಲ್ಲ 5 ಕಿಂಗ್ಡಮ್ನ ಆರ್ಗ್ಯಾನಿಸಮ್ಸ್ ನಲ್ಲಿ ಹೇಗೆ ನಡೆಯುತ್ತೆ ಅಂತ ತಿಳಿದುಕೊಳ್ತೀರಾ. ಸಾಮಾನ್ಯವಾಗಿ ರೀಪ್ರೊಡಕ್ಷನ್ ಅಂದ್ರೆ ಸಂತಾನಾಭಿವೃದ್ಧಿ, ಅದು ಹೇಗೆ ನಡೆಯುತ್ತೆ ಸಾಮಾನ್ಯ ಜ್ಞಾನ ತಮ್ಮೆಲ್ಲರಿಗೂ ಇದೆ. ಆದ್ರೆ ಈ ಚಾಪ್ಟರ್ ನಲ್ಲಿ ಏನು ಹೊಸದಾಗಿ ನೀವು ಕಲಿತೀರಾ ಅಂತಂದ್ರೆ ಈ ರೀಪ್ರೊಡಕ್ಷನ್ ಯಾವ ಹಂತಗಳಲ್ಲಿ ನಡೆಯುತ್ತೆ, ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ದ ಈವೆಂಟ್ಸ್ ಆಫ್ ರೀಪ್ರೊಡಕ್ಷನ್ ಅದನ್ನ ಇಲ್ಲಿ ತಿಳಿದುಕೊಳ್ತೀರಾ. ಜೊತೆಗೆ ರೀಪ್ರೊಡಕ್ಷನ್ ಎಲ್ಲಾ ಜೀವಿಗಳಲ್ಲೂ ಎಲ್ಲ ಆರ್ಗ್ಯಾನಿಸಮ್ಸ್ ಗಳಲ್ಲೂ ಒಂದೇ ತರ ನಡೆಯುತ್ತಿಲ್ಲ, ಅದು ಒಂದೊಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಒಂದೊಂದು ತರ ನಡೆಯುತ್ತೆ. ಸೊ ಈ ವಿಭಿನ್ನತೆಗಳನ್ನು ಕೂಡ ನೀವು ಈ ಚಾಪ್ಟರ್ ನಲ್ಲಿ ತಿಳ್ಕೊಳ್ತೀರ. ಸೊ ಬನ್ನಿ ಈ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ನಲ್ಲಿ ಏನಿದೆ ತಿಳ್ಕೊಳ್ಳಿ. ಸೊ ಜೀವಿಗಳು ಹುಟ್ಟಿದಾಗಿಂದ ಹಿಡಿದು ಸಾವಿರಾರು ಕೋಟಿ ವರ್ಷಗಳಿಂದ ಈಗಲೂ ಕೂಡ ಅವು ಸಂತಾನಾಭಿವೃದ್ಧಿನ ನಡೆಸ್ಕೊಂಡು ಬಂದಿದೆ. ಇವತ್ತು ನಾವು ಭೂಮಿ ಮೇಲೆ ಯಾವುದೇ ಒಂದು ಜೀವಿಗಳನ್ನ ನೋಡ್ತಾ ಇದ್ದೀವಿ. ಇಫ್ ಯು ಆರ್ ಸೀಯಿಂಗ್ ಎನಿ ಆರ್ಗ್ಯಾನಿಸಮ್ಸ್ ಆನ್ ದಿಸ್ ಅರ್ತ್, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದಿ ಪ್ರೋಸೆಸ್ ಕಾಲ್ಡ್ ಆಸ್ reproduction. That is the importance of reproduction. Reproduction is a very very important event of the continuity of organisms. So let us see, for example, any organism, they will take birth and then they will live for a certain period of time, ಬದುಕ್ತವೆ, ತದನಂತರ ಸಾವನ್ನ ತಪ್ತವೆ. ಸೊ ಈ ಸಂಪೂರ್ಣ ಒಂದು ಅವಧಿನಲ್ಲಿ ಮಧ್ಯದಲ್ಲಿ ರೀಪ್ರೊಡಕ್ಷನ್ ಮಾಡ್ತಾರೆ. ಸೊ ಯಾವುದೇ ಒಂದು ಜೀವಿ ಅದು ಬದುಕುವ ಅವಧಿನ ನಾವು ಲೈಫ್ ಸ್ಪ್ಯಾನ್ ಅಂತ ಕರೀತೀವಿ. ಸೊ ಎನಿ ಆರ್ಗ್ಯಾನಿಸಮ್ ಇಟ್ ವಿಲ್ ಟೇಕ್ ಬರ್ತ್, then it will live for certain period of time and then it will die. So this period, that is the time from birth to death, is called lifespan. Then what is reproduction? The definition of reproduction is, it is the process which ensures the continuity of life is called reproduction. ಈಗ ರೀಪ್ರೊಡಕ್ಷನ್ ನಲ್ಲಿ ಎಷ್ಟು ವಿಧ ಅನ್ನೋದನ್ನ ತಿಳ್ಕೊಳ್ಳೋಣ. ರೀಪ್ರೊಡಕ್ಷನ್ ನಲ್ಲಿ ಎರಡೇ ವಿಧ. ದೇರ್ ಆರ್ ಓನ್ಲಿ 2 types of reproduction, asexual reproduction and sexual reproduction. So in reproduction there are majorly 2 types of reproduction, asexual reproduction and sexual reproduction. So let us see what is asexual reproduction. Asexual reproduction ನಲ್ಲಿ ಯಾವುದೇ ರೀತಿಯಾದಂತಹ ಗೇಮೆಟ್ಸ್ ಇನ್ವಾಲ್ವ್ಮೆಂಟ್ ಇಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಆರ್ಗ್ಯಾನಿಸಮ್ ಸಿಂಗಲ್ ಪೇರೆಂಟ್ ಏಕೈಕವಾಗಿ ಸಂತಾನಾಭಿವೃದ್ಧಿನ ನಡೆಸುತ್ತದೆ. ಅಂತ ಒಂದು ಪ್ರಕ್ರಿಯೆನ ನಾವು asexual reproduction ಅಂತ ಕರೀತೀವಿ. ಅದರ ಟೆಕ್ಸ್ಟ್ ಬುಕ್ ಡೆಫಿನಿಷನ್ ಹೀಗಿರುತ್ತೆ. ಆಫ್ಸ್ಪ್ರಿಂಗ್ ಅಂತ ನಿಮಗೆ ಒಂದು ಅದರದ ಮೀನಿಂಗ್ ನ ಹೇಳ್ಬಿಡ್ತೀನಿ ನಾನು. ಆಫ್ಸ್ಪ್ರಿಂಗ್ ಅಂತಂದ್ರೆ ಈಗ ತಾನೇ ಹುಟ್ಟಿರ್ತಕ್ಕಂತ ಒಂದು ನವಜಾತ ಒಂದು ಆರ್ಗ್ಯಾನಿಸಮ್ಗೆ ನಾವು ಆಫ್ಸ್ಪ್ರಿಂಗ್ ಅಂತ ಕರಿತೀವಿ. ಸೊ asexual reproduction ಅಲ್ಲಿ ನಾನು ಹೇಳಿದ ಹಾಗೆ ಸಿಂಗಲ್ ಪೇರೆಂಟ್ ಪ್ರೊಡ್ಯೂಸಸ್ ದ ಆರ್ಗ್ಯಾನಿಸಮ್. ಸೊ ಹಿಯರ್ offspring are produced by a single parent without the involvement of gamete formation is called asexual reproduction. Now sexual reproduction ಗೆ ಬರೋಣ. sexual reproduction ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಹೆಣ್ಣು ಮತ್ತೆ ಗಂಡು ಎರಡು ಸೆಕ್ಸ್ ಗಳಿರಬೇಕು ಆರ್ಗ್ಯಾನಿಸಮ್ಸ್ ನಲ್ಲಿ. ಅವೆರಡು ಸೆಕ್ಸ್ ಗಳು ಪಾಲ್ಗೊಂಡು ಅವು ಎರಡು ಸೆಕ್ಸ್ ಗಳು ಮೇಲ್ ನಲ್ಲಿ ಮೇಲ್ ಗೇಮೆಟ್ ಉತ್ಪತ್ತಿ ಆಗಬೇಕು, ಫೀಮೇಲ್ ಆರ್ಗ್ಯಾನಿಸಮ್ ಅಲ್ಲಿ ಫೀಮೇಲ್ ಗೇಮೆಟ್ ಉತ್ಪತ್ತಿ ಆಗಬೇಕು. ಅದು ಪ್ಲಾಂಟ್ ಆರೋ ಆಗಿರಲಿ ಅಥವಾ ಅನಿಮಲ್ ಆರೋ ಆಗಿರಲಿ ಅಥವಾ ಯಾವುದಾದ್ರೂ ಆಗಲಿ, ಫಂಗಸ್ ಆರೋ ಆಗಿರಲಿ. ಸೊ ದೇರ್ ಶುಡ್ ಬಿ ಮೇಲ್ ಸೆಕ್ಸ್, ಫೀಮೇಲ್ ಸೆಕ್ಸ್. ದೇ ಹ್ಯಾವ್ ಟು ಪ್ರೊಡ್ಯೂಸ್ ದ ಗೇಮೆಟ್ಸ್, ಮೇಲ್ ಸೆಕ್ಸ್ ಅಂಡ್ ಫೀಮೇಲ್ gamete, male gamete and female gamete, and these gamete they will fuse ಅಂದ್ರೆ ಎರಡು ಕೂಡ ಜೋಡಣೆ ಆಗ್ತವೆ, ಅಂಟಿಕೊಳ್ತವೆ, ಒಂದೇ ಆಗ್ತವೆ. ಆ ಎರಡು ಕೂಡ ಒಂದೇ ಆಗಿ ಆ ಒಂದು ಸೆಲ್ ಕೋಶ ಅದು ಬೆಳವಣಿಗೆನ
ಪಡೆದು ಒಂದು ಹೊಸ ಜೀವಿಯಾಗಿ ಹುಟ್ಟುತ್ತೆ. ಈ ಪ್ರಕ್ರಿಯೆಯನ್ನು ನಾವು ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರೀತೀವಿ. ಈಗ ಅದರ ಟೆಕ್ಸ್ಟ್ ಬುಕ್ ಡೆಫಿನಿಷನ್ ಅನ್ನು ನೋಡೋಣ. ಸೊ ವೆನ್ ಟೂ ಪೇರೆಂಟ್ಸ್ ಆಫ್ ಆಪೋಸಿಟ್ ಸೆಕ್ಸ್ participate in the reproductive process involving fusion of male and female gamete is called sexual reproduction. So ಈಗ sexual reproduction ನಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಇನ್ವಾಲ್ವ್ಮೆಂಟ್ ಇರಬೇಕು, ಆಪೋಸಿಟ್ ಸೆಕ್ಸ್ ಇಂದ ಬರಬೇಕು. ಸೊ ಅವೆರಡು ಫ್ಯೂಸ್ ಆದಾಗ ಆ ಒಂದು ರೀಪ್ರೊಡಕ್ಷನ್ ಅನ್ನು ನಾವು ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರೀತೀವಿ. ಸೊ ಇಲ್ಲಿಗೆ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಅಲ್ಲಿ ಎರಡೇ ಸೆಕ್ಷುಯಲ್ ರೀಪ್ರೊಡಕ್ಷನ್ ಮತ್ತೆ ಸೆಕ್ಷುಯಲ್ ರೀಪ್ರೊಡಕ್ಷನ್. ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ಹುಟ್ಟದಂತಹ ಜೀವಿಗಳನ್ನ ನಾವು ಕ್ಲೋನ್ಸ್ ಅಂತ ಕರೀತೀವಿ. ವಿ ಕಾಲ್ ದೆಮ್ ಆಸ್ ಕ್ಲೋನ್. ಈ ಕ್ಲೋನ್ ಅಂದ್ರೆ ಜೆನೆಟಿಕಲಿ ಅಂಡ್ ಮಾರ್ಫಾಲಜಿಕಲಿ ಐಡೆಂಟಿಕಲ್ ಆರ್ಗಾನಿಸಮ್ ಟು ದ ಪೇರೆಂಟ್. ಅಂದ್ರೆ ಈ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ಒಂದೇ ಪೇರೆಂಟ್ ತನ್ನ ಸಂತಾನಾಭಿವೃದ್ಧಿ ನಡೆಸೋದ್ರಿಂದ ಆ ಸಂತಾನವೆಲ್ಲವೂ ಪೇರೆಂಟ್ಗೆ ಜೆನೆಟಿಕಲಿ ಮತ್ತೆ ಮಾರ್ಫಾಲಜಿಕಲಿ ಐಡೆಂಟಿಕಲ್ ಆಗಿರ್ತವೆ. ಸೊ ಹಾಗಾಗಿ ಅದನ್ನ ಕ್ಲೋನ್ ಅಂತ ಕರೀತೀವಿ. ಸೊ ಕ್ಲೋನ್ ಅಂದ್ರೆ ಸೇಮ್ ಟು ಸೇಮ್ ಇರುತ್ತೆ, ಏನು ವ್ಯತ್ಯಾಸವಿರೋದಿಲ್ಲ. ಪೇರೆಂಟ್ ಹೇಗಿರುತ್ತೋ ಆ ಮರಿನೂ ಕೂಡ ಹಾಗೆ ಇರುತ್ತೆ. ಆ ದೇಹದ ಆಕಾರದಲ್ಲಿರ್ಬೋದು, ರಚನೆಯಲ್ಲಿರ್ಬೋದು, ಮತ್ತೆ ತನ್ನ ಒಳಗಡೆ ಇರತಕ್ಕಂತಹ ಜೀನ್ಸ್ ಕಾಂಪೋಸಿಷನ್ ನಲ್ಲೂ ಕೂಡ ಸೇಮ್ ಇರುತ್ತೆ, ಒಂದು ಚೂರು ವ್ಯತ್ಯಾಸವಿರೋದಿಲ್ಲ. ಅದಕ್ಕೆ ಅದನ್ನ ಕ್ಲೋನ್ಸ್ ಅಂತ ಕರೀತೀವಿ. ಎಲ್ಲಿ ನಾವು ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ಹುಟ್ಟುವಂತಹ ಸಂತಾನ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಹುಟ್ಟಿರ್ತಕ್ಕಂಥ ಮರಿಗಳನ್ನ ನಾವು ಕ್ಲೋನ್ಸ್ ಅಂತ ಕರೀತೀವಿ. ಅಂದ್ರೆ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ಹುಟ್ಟುವಂತಹ ಆಫ್ಸ್ಪ್ರಿಂಗ್ಸ್ ಸಂತಾನನ ನಾವು ಕ್ಲೋನ್ಸ್ ಅಂತ ಕರೀತೀವಿ. ಈಗ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅನ್ನ ಡಿಫರೆಂಟ್ ಟೈಪ್ಸ್ ಗಳನ್ನ ತಿಳ್ಕೊಳ್ಳೋಣ. ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ನಾವು 5 ರೀತಿಯ ವಿಧಾನಗಳನ್ನ ನಾವು ನೋಡ್ತೀವಿ. ವಿ ಕ್ಯಾನ್ ಸಿ 5 ಡಿಫರೆಂಟ್ ಟೈಪ್ಸ್ ಆಫ್ asexual reproduction. ಮೊದಲನೇದಾಗಿ ಬೈನರಿ ಫಿಷನ್, ಎರಡನೇದಾಗಿ ಬಡ್ಡಿಂಗ್, ಮೂರನೇದಾಗಿ ಝೂಸ್ಪೋರ್ ಫಾರ್ಮೇಷನ್, ನಾಲ್ಕನೇದು ಸ್ಪೋರ್ಯುಲೇಷನ್, ಐದನೇದು ಫ್ರಾಗ್ಮೆಂಟೇಷನ್. ಈಗ ಮೊದಲನೇದು ಬೈನರಿ ಫಿಷನ್. ಫಿಷನ್ ಅಂದ್ರೆ ಓಡಾಗುವುದು, ತುಂಡಾಗುವುದು ಅಂತ ಅರ್ಥ, ಸಿಡಿಯುವುದು ಅಂತ ಅರ್ಥ. ಬೈನರಿ ಅಂದ್ರೆ ಎರಡು. ಸೊ ಬೈನರಿ ಫಿಷನ್ ನಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ನಾವು ಅಮೀಬಾದಲ್ಲಿ ನಾವು ನೋಡ್ತೀವಿ. ಈ ಅಮೀಬಾ ಸಾಮಾನ್ಯವಾಗಿ ಬೈನರಿ ಫಿಷನ್ ವಿಧಾನದಲ್ಲಿ asexual reproduction ಅನ್ನ ನಡೆಸುತ್ತೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ದ ಆರ್ಗಾನಿಸಮ್ ಸಿಂಪ್ಲಿ ಡಿವೈಡ್ಸ್ ಇಂಟು 2 ಈಕ್ವಲ್ ಹಾಫ್ಸ್. ಎರಡು ಸಮಹೋಡುಗಳಾಗಿ ವಿಭಾಗವಾಗುತ್ತೆ. ಆ ವಿಭಾಗ ಆಗುವುದಕ್ಕೆ ಮುನ್ನ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಎರಡು ನ್ಯೂಕ್ಲಿಯಸ್ ಕೂಡ ಬೇರ್ಪಟ್ಟು ಎರಡು ಹೋಳುಗಳಾಗುತ್ತೆ. ಒಂದೊಂದು ಹೋಳುಗಳಲ್ಲೂ ಕೂಡ ಒಂದೊಂದು ನ್ಯೂಕ್ಲಿಯಸ್ ಉಳ್ಕೊಳ್ಳುತ್ತೆ. ಸೊ ರೀಪ್ರೊಡಕ್ಷನ್ ಸಂಪೂರ್ಣಗೊಂಡಾಗ, ಕಂಪ್ಲೀಟ್ ಆದಾಗ ನೀವು ಒಂದು ಪೇರೆಂಟ್ ಎರಡು ಆರ್ಗ್ಯಾನಿಸಮ್ ನ ಉತ್ಪತ್ತಿ ಮಾಡಿರುತ್ತೆ. ಎರಡು ಆರ್ಗ್ಯಾನಿಸಮ್ ಕೂಡ ಸೈಜ್ ಈಕ್ವಲ್ ಆಗಿ ಇರುತ್ತೆ. ಈಗ ಎರಡನೆಯ ವಿಧಾನ ಬಡ್ಡಿಂಗ್. ಈ ಬಡ್ಡಿಂಗ್ ನಾವು ಈಸ್ಟ್ ನಲ್ಲಿ ನೋಡ್ತೀವಿ. ಈಸ್ಟ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಸೆಲ್ ನಲ್ಲಿ, ಈಸ್ಟ್ ಸೆಲ್ ನಲ್ಲಿ ಒಂದು ಸಣ್ಣದಾಗಿ ಬಡ್ ಶುರುವಾಗುತ್ತೆ. ಅಂದ್ರೆ ಒಂದು ಔಟ್ ಗ್ರೋತ್. ಬಡ್ ಇಸ್ ಅ ಸ್ಮಾಲ್ ಔಟ್ ಗ್ರೋತ್ ಇನ್ ದ ಸೆಲ್, ಸ್ಮಾಲ್ ಔಟ್ ಗ್ರೋತ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್. ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಒಂದು ನ್ಯೂಕ್ಲಿಯಸ್ ಪೇರೆಂಟ್ ಸೆಲ್ ಅಲ್ಲಿ ಉಳ್ಕೊಳ್ಳುತ್ತೆ, ಎರಡನೇ ನ್ಯೂಕ್ಲಿಯಸ್ ಆ ಸಣ್ಣ ಬಡ್ ನಲ್ಲಿ ಸೇರ್ಕೊಳ್ಳುತ್ತೆ. ತದನಂತರ ಈ ಬಡ್ ಸಪರೇಟ್ ಆಗುತ್ತೆ, ಅಲ್ಲಿಗೆ ರೀಪ್ರೊಡಕ್ಷನ್ ಮುಕ್ತಾಯವಾಗುತ್ತೆ. ಮುಂದೆ ಈ ಸೆಲ್ ದೊಡ್ಡದಾಗಿ ಬೆಳೆಯುತ್ತೆ. ಇದನ್ನ ಬಡ್ಡಿಂಗ್ ಅಂತ ಕರೀತಾರೆ. ಈಗ ಝೂಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ ಒಂದು asexual reproduction ನ ವಿಧಾನ. ಇದು ಆಲ್ಗೆನಲ್ಲಿ ನೋಡ್ತೀವಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಆಲ್ಗಲ್ ಸೆಲ್ ತನ್ನ ಸೆಲ್ ಒಳಗಡೆ 4, 6 ಅದಕ್ಕಿಂತಲೂ ಹೆಚ್ಚು ಮೊಟೈಲ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ದೇ ಆರ್ ಮೊಟೈಲ್, ಮೂವ್ ಆಗುವಂತ ಕೆಪಾಸಿಟಿ ಇರೋದ್ರಿಂದ ಅದನ್ನ ಝೂಸ್ಪೋರ್ಸ್, ಆ ಸ್ಪೋರ್ಸ್ ನಾವು ಝೂಸ್ಪೋರ್ಸ್ ಅಂತ ಕರೀತೀವಿ. ಸೊ ಈ asexual reproduction ವಿಧಾನನ ನಾವು ಝೂಸ್ಪೋರ್ ಫಾರ್ಮೇಷನ್ ಅಂತ ಕರೀತೀವಿ. ನೆಕ್ಸ್ಟ್ ಸ್ಪೋರ್ಯುಲೇಷನ್.
ಈ ಸ್ಪೋರಿಲೇಷನ್ ನಾವು ಅಗೇನ್ ಅಮೀಬಾದಲ್ಲಿ ನೋಡ್ತೀವಿ. ಅಮೀಬಾದಲ್ಲಿ ಆಲ್ರೆಡಿ ನಾವು ಬೈನರಿ ಫಿಷನ್ ಅನ್ನು ನೋಡಿದ್ದೀವಿ. ಈ ಬೈನರಿ ಫಿಷನ್ ನಲ್ಲಿ ಅಮೀಬಾ ಬೈನರಿ ಫಿಷನ್ ಅಲ್ಲಿ ರಿಪ್ರೊಡ್ಯೂಸ್ ಮಾಡೋದು ಸಾಮಾನ್ಯವಾಗಿ ಮಾಡುತ್ತೆ ಫೇವರೇಬಲ್ ಕಂಡೀಷನ್ ಅಲ್ಲಿ, ಅಂದ್ರೆ ಎಲ್ಲ ಕಂಡೀಷನ್ ಚೆನ್ನಾಗಿದ್ದಾಗ ಬೈನರಿ ಫಿಷನ್ ಅಲ್ಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಅನ್ಫೇವರೇಬಲ್ ಕಂಡೀಷನ್ ಅಂದ್ರೆ ಯಾವಾಗ ನೀರು ಕಡಿಮೆ ಆಗೋಗುತ್ತೆ, ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಒಣಗೋಗ್ತಾ ಇದೆ, ಇನ್ನೇನು ನೀರು ಮುಗಿದೇ ಹೋಯ್ತು, ಇಲ್ಲವೇ ಇಲ್ಲ ಅಂತ ಸಂದರ್ಭ ಅಂದ್ರೆ ಅನ್ಫೇವರೇಬಲ್ ಕಂಡೀಷನ್ ಅಲ್ಲಿ ಅಮೀಬಾ ಸ್ಪೋರಿಲೇಷನ್ ವಿಧಾನದ ಮೂಲಕ ರಿಪ್ರೊಡ್ಯೂಸ್ ಮಾಡುತ್ತೆ. ಸ್ಪೋರಿಲೇಷನ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅಮೀಬಾ ತನ್ನ ಸೆಲ್ ನ ಪ್ಲಾಸ್ಮಾ ಮೆಂಬ್ರೇನ್, ತನ್ನ ಪದರ ಹೊರ ಚರ್ಮದ ರೀತಿಯಲ್ಲಿ ಇರ್ತಕ್ಕಂಥ ಪದರನ ಪ್ಲಾಸ್ಮಾ ಮೆಂಬ್ರೇನ್ ಅನ್ನ ಅದರ ಸುತ್ತ ಒಳಗಡೆಯಿಂದ ಒಂದು ಸಿಸ್ಟ್ ವಾಲ್ ನ ಡೆವಲಪ್ ಮಾಡ್ತಾರೆ. ಈ ಸಿಸ್ಟ್ ವಾಲ್ ಅನ್ಫೇವರಬಲ್ ಕಂಡೀಷನ್ ನಲ್ಲಿ ಬರ್ತಕ್ಕಂತಹ ಒಂದು ಹೀಟ್, ಡ್ರೈನೆಸ್ ಇದೆಲ್ಲ ತಡ್ಕೊಳ್ಳುವಂತ ಶಕ್ತಿನ ಕೊಡುತ್ತೆ. ಸೊ ಈ ಸಿಸ್ಟ್ ವಾಲ್ ಫಾರ್ಮೇಶನ್ ಮಾಡಿಕೊಂಡು ಸುಮ್ಮನೆ ತಟಸ್ಥವಾಗಿ ಉಳ್ಕೊಳ್ಳುತ್ತೆ. ತದನಂತರ ಮತ್ತೆ ಮಳೆ ಬಂದು ನೀರು ಬಂದಾಗ, ಫೇವರಬಲ್ ಕಂಡೀಷನ್ ಬಂದಾಗ ಈ ಅಮೀಬಾ ಒಳಗಡೆ ಇರತಕ್ಕಂಥದ್ದು ಮತ್ತೆ ಹೋಳುಗಳಾಗುತ್ತೆ, 4-5-6 ಹೋಳುಗಳಾಗಿ ವಿಭಾಗ ಆಗುತ್ತೆ, ಸಣ್ಣ ಹೋಳುಗಳಾಗಿ ವಿಭಜನೆ ಆಗುತ್ತೆ. ಅಂದ್ರೆ ಮೊದಲನೇದಾಗಿ ಒಳಗಡೆ ನ್ಯೂಕ್ಲಿಯಸ್ 1ರಿಂದ 2, 2ರಿಂದ 4 ನ್ಯೂಕ್ಲಿಯಸ್ಗಳಾಗುತ್ತೆ. ಒಂದೊಂದು ನ್ಯೂಕ್ಲಿಯಸ್ ಕೂಡ ಒಂದೊಂದು ಸಣ್ಣ ಅಮೀಬಾ ಆಗಿ ಬೇರ್ಪಡ್ಕೊಳ್ಳುತ್ತೆ. ಸೊ ಈ ಸಣ್ಣ ಅಮೀಬಾಗಳನ್ನ ನಾವು ಸೂಡೋಪೋಡಿಯೋಸ್ಪೋರ್ಸ್ ಅಂತ ಕರಿತೀವಿ. ಸೊ ಸೂಡೋಪೋಡಿಯೋಸ್ಪೋರ್ಸ್ ಆರ್ ಫಾರ್ಮ್ ವೆನ್ ದ ಫೇವರೇಬಲ್ ಕಂಡೀಷನ್ ಅರೈವ್ಸ್ ಇನ್ ಅಮೀಬಾ. So this is also a type of asexual reproduction. ಐದನೇದು ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ಅಂದ್ರೆ ತುಂಡಾಗುವುದು ಅಂತ. ಈಗ ಉದಾಹರಣೆಗೆ ಸ್ಪೈರೋಗೈರಾದಲ್ಲಿ ನೋಡ್ತೀವಿ. ಸ್ಪೈರೋಗೈರಾ ಒಂದು ಉದ್ದಕ್ಕೆ ಕಡ್ಡಿ ತರ ಒಂದು ಕೂದಲಿನ ತರ ಇರತಕ್ಕಂತ ಆಲ್ಗ. ಇದು ಸಾಮಾನ್ಯವಾಗಿ ಏನಾಗುತ್ತೆ, ತುಂಡಾಗುತ್ತೆ. ಒಂದೊಂದು ತುಂಡು ಕೂಡ ಒಂದೊಂದು ಸಪರೇಟ್ ಜೀವಿಯಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಈ ತುಂಡರಿಸುವುದು ಮತ್ತೆ ಬೇರ್ಪಟ್ಟು ಆ ತುಂಡುಗಳು ಕೂಡ ಬೇರೆ ಒಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುವುದರಿಂದ ಅದು ಕೂಡ ಒಂದು ಏಸೆಕ್ಷುವಲ್ ರಿಪ್ರೊಡಕ್ಷನ್ ನ ವಿಧಾನ. ಅದನ್ನ ನಾವು ಫ್ರಾಗ್ಮೆಂಟೇಷನ್ ಅಂತ ಕರೀತೀವಿ. ಅಲ್ಲಿಗೆ ನಾವು ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಒಟ್ಟು 5 ತರದ ವಿಧಾನಗಳನ್ನು ನಾವು ತಿಳ್ಕೊಂಡು, ಈಗ ಎರಡನೆಯ ವಿಧಾನ ಬಡ್ಡಿಂಗ್. ಈ ಬಡ್ಡಿಂಗ್ ನಾವು ಈಸ್ಟ್ ನಲ್ಲಿ ನೋಡ್ತೀವಿ. ಈಸ್ಟ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಸೆಲ್ ನಲ್ಲಿ, ಈಸ್ಟ್ ಸೆಲ್ ನಲ್ಲಿ ಒಂದು ಸಣ್ಣದಾಗಿ ಬಡ್ ಶುರುವಾಗುತ್ತೆ. ಅಂದ್ರೆ ಒಂದು ಔಟ್ ಗ್ರೋತ್. ಬಡ್ ಇಸ್ ಅ ಸ್ಮಾಲ್ ಔಟ್ ಗ್ರೋತ್ ಇನ್ ದ ಸೆಲ್, ಸ್ಮಾಲ್ ಔಟ್ ಗ್ರೋತ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್. ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಒಂದು ನ್ಯೂಕ್ಲಿಯಸ್ ಪೇರೆಂಟ್ ಸೆಲ್ ಅಲ್ಲಿ ಉಳ್ಕೊಳ್ಳುತ್ತೆ, ಎರಡನೇ ನ್ಯೂಕ್ಲಿಯಸ್ ಆ ಸಣ್ಣ ಬಡ್ ನಲ್ಲಿ ಸೇರ್ಕೊಳ್ಳುತ್ತೆ. ತದನಂತರ ಈ ಬಡ್ ಸಪರೇಟ್ ಆಗುತ್ತೆ, ಅಲ್ಲಿಗೆ ರೀಪ್ರೊಡಕ್ಷನ್ ಮುಕ್ತಾಯವಾಗುತ್ತೆ. ಮುಂದೆ ಈ ಸೆಲ್ ದೊಡ್ಡದಾಗಿ ಬೆಳೆಯುತ್ತೆ. ಇದನ್ನ ಬಡ್ಡಿಂಗ್ ಅಂತ ಕರೀತಾರೆ. ಈಗ ಝೂಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ ಒಂದು ಏಸೆಕ್ಷುವಲ್ ರಿಪ್ರೊಡಕ್ಷನ್ ನ ವಿಧಾನ. ಇದು ಆಲ್ಗೆನಲ್ಲಿ ನೋಡ್ತೀವಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಆಲ್ಗಲ್ ಸೆಲ್ ತನ್ನ ಸೆಲ್ ಒಳಗಡೆ 4-6 ಅದಕ್ಕಿಂತಲೂ ಹೆಚ್ಚು ಮೊಟೈಲ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ದೇ ಆರ್ ಮೊಟೈಲ್, ಮೂವ್ ಆಗುವಂತ ಕೆಪಾಸಿಟಿ ಇರೋದ್ರಿಂದ ಅದನ್ನ ಝೂಸ್ಪೋರ್ಸ್, ಆ ಸ್ಪೋರ್ಸ್ ನಾವು ಝೂಸ್ಪೋರ್ಸ್ ಅಂತ ಕರೀತೀವಿ. ಸೊ ಈ ಏಸೆಕ್ಷುವಲ್ ರಿಪ್ರೊಡಕ್ಷನ್ ವಿಧಾನನ ನಾವು ಝೂಸ್ಪೋರ್ ಫಾರ್ಮೇಷನ್ ಅಂತ ಕರೀತೀವಿ. ನೆಕ್ಸ್ಟ್ ಸ್ಪೋರಿಲೇಷನ್. ಈ ಸ್ಪೋರಿಲೇಷನ್ ನಾವು ಅಗೇನ್ ಅಮೀಬಾದಲ್ಲಿ ನೋಡ್ತೀವಿ. ಅಮೀಬಾದಲ್ಲಿ ಆಲ್ರೆಡಿ ನಾವು ಬೈನರಿ ಫಿಷನ್ ಅನ್ನು ನೋಡಿದ್ದೀವಿ. ಈ ಬೈನರಿ ಫಿಷನ್ ನಲ್ಲಿ ಅಮೀಬಾ ಬೈನರಿ ಫಿಷನ್ ಅಲ್ಲಿ ರಿಪ್ರೊಡ್ಯೂಸ್ ಮಾಡೋದು ಸಾಮಾನ್ಯವಾಗಿ ಮಾಡುತ್ತೆ ಫೇವರೇಬಲ್ ಕಂಡೀಷನ್ ಅಲ್ಲಿ, ಅಂದ್ರೆ ಎಲ್ಲ ಕಂಡೀಷನ್ ಚೆನ್ನಾಗಿದ್ದಾಗ ಬೈನರಿ ಫಿಷನ್ ಅಲ್ಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಅನ್ಫೇವರೇಬಲ್ ಕಂಡೀಷನ್ ಅಂದ್ರೆ ಯಾವಾಗ ನೀರು ಕಡಿಮೆ ಆಗೋಗುತ್ತೆ, ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಒಣಗೋಗ್ತಾ ಇದೆ, ಇನ್ನೇನು ನೀರು ಮುಗಿದೇ ಹೋಯ್ತು, ಇಲ್ಲವೇ ಇಲ್ಲ ಅಂತ ಸಂದರ್ಭ ಅಂದ್ರೆ ಅನ್ಫೇವರೇಬಲ್ ಕಂಡೀಷನ್ ಅಲ್ಲಿ ಅಮೀಬಾ ಸ್ಪೋರಿಲೇಷನ್ ವಿಧಾನದ ಮೂಲಕ ರಿಪ್ರೊಡ್ಯೂಸ್ ಮಾಡುತ್ತೆ. ಸ್ಪೋರಿಲೇಷನ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅಮೀಬಾ ತನ್ನ ಸೆಲ್ ನ ಪ್ಲಾಸ್ಮಾ ಮೆಂಬ್ರೇನ್, ತನ್ನ ಹೊರ ಚರ್ಮದ ರೀತಿಯಲ್ಲಿ ಇರ್ತಕ್ಕಂಥ ಪದರನ ಪ್ಲಾಸ್ಮಾ ಮೆಂಬ್ರೇನ್ ಅನ್ನ ಅದರ ಸುತ್ತ ಒಳಗಡೆಯಿಂದ ಒಂದು ಸಿಸ್ಟ್ ವಾಲ್ ನ ಡೆವಲಪ್ ಮಾಡ್ತಾರೆ. ಈ ಸಿಸ್ಟ್ ವಾಲ್ ಅನ್ಫೇವರಬಲ್ ಕಂಡೀಷನ್ ನಲ್ಲಿ ಬರ್ತಕ್ಕಂತಹ ಒಂದು ಹೀಟ್, ಡ್ರೈನೆಸ್ ಇದೆಲ್ಲ ತಡ್ಕೊಳ್ಳುವಂತ ಶಕ್ತಿನ ಕೊಡುತ್ತೆ. ಸೊ ಈ ಸಿಸ್ಟ್ ವಾಲ್ ಫಾರ್ಮೇಶನ್ ಮಾಡಿಕೊಂಡು ಸುಮ್ಮನೆ ತಟಸ್ಥವಾಗಿ ಉಳ್ಕೊಳ್ಳುತ್ತೆ.
ತದನಂತರ ಮತ್ತೆ ಮಳೆ ಬಂದು ನೀರು ಬಂದಾಗ ಫೇವರಬಲ್ ಕಂಡೀಷನ್ ಬಂದಾಗ ಈ ಅಮೀಬಾ ಒಳಗಡೆ ಇರತಕ್ಕಂಥದ್ದು ಮತ್ತೆ ಹೋಳುಗಳಾಗುತ್ತೆ, 4-5-6 ಹೋಳುಗಳಾಗಿ ವಿಭಾಗ ಆಗುತ್ತೆ, ಸಣ್ಣ ಸಣ್ಣ ಹೋಳುಗಳಾಗಿ ವಿಭಜನೆ ಆಗುತ್ತೆ. ಅಂದ್ರೆ ಮೊದಲನೇದಾಗಿ ಒಳಗಡೆ ನ್ಯೂಕ್ಲಿಯಸ್ 1ರಿಂದ 2, 2ರಿಂದ 4 ನ್ಯೂಕ್ಲಿಯಸ್ಗಳಾಗುತ್ತೆ. ಒಂದೊಂದು ನ್ಯೂಕ್ಲಿಯಸ್ ಕೂಡ ಒಂದೊಂದು ಸಣ್ಣ ಸಣ್ಣ ಅಮೀಬಾ ಆಗಿ ಬೇರ್ಪಡ್ಕೊಳ್ಳುತ್ತೆ. ಸೊ ಈ ಸಣ್ಣ ಸಣ್ಣ ಅಮೀಬಾಗಳನ್ನ ನಾವು ಸೂಡೋಪೋಡಿಯೋಸ್ಪೋರ್ಸ್ ಅಂತ ಕರಿತೀವಿ. ಸೊ ಸೂಡೋಪೋಡಿಯೋಸ್ಪೋರ್ಸ್ are formed when the favorable condition arrives in amoeba. So this is also a type of asexual reproduction. ಐದನೇದು ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ಅಂದ್ರೆ ತುಂಡು ತುಂಡಾಗುವುದು ಅಂತ. ಈಗ ಉದಾಹರಣೆಗೆ ಸ್ಪೈರೋಗೈರಾದಲ್ಲಿ ನೋಡ್ತೀವಿ. ಸ್ಪೈರೋಗೈರಾ ಒಂದು ಉದ್ದಕ್ಕೆ ಕಡ್ಡಿ ತರ ಒಂದು ಕೂದಲಿನ ತರ ಇರತಕ್ಕಂತ ಆಲ್ಗ. ಇದು ಸಾಮಾನ್ಯವಾಗಿ ಏನಾಗುತ್ತೆ, ತುಂಡು ತುಂಡಾಗುತ್ತೆ. ಒಂದೊಂದು ತುಂಡು ಕೂಡ ಒಂದೊಂದು ಸಪರೇಟ್ ಜೀವಿಯಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಈ ತುಂಡರಿಸುವುದು ಮತ್ತೆ ಬೇರ್ಪಟ್ಟು ಆ ತುಂಡುಗಳು ಕೂಡ ಬೇರೆ ಬೇರೆ ಒಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುವುದರಿಂದ ಅದು ಕೂಡ ಒಂದು ಏಸೆಕ್ಷುಯಲ್ ರಿಪ್ರೊಡಕ್ಷನ್ ನ ವಿಧಾನ. ಅದನ್ನು ನಾವು ಫ್ರಾಗ್ಮೆಂಟೇಷನ್ ಅಂತ ಕರೀತೀವಿ. ಅಲ್ಲಿಗೆ ನಾವು ಏಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಒಟ್ಟು 5 ತರದ ವಿಧಾನಗಳನ್ನು ನಾವು ವೆಜಿಟೇಟಿವ್ ರಿಪ್ರೊಡಕ್ಷನ್ ನ ಇನ್ನೊಂದು ಭಾಗನ ನಾವು ಪ್ಲಾಂಟ್ಸ್ ಗಳಲ್ಲಿ ನೋಡಬಹುದು. ಈ ಪ್ಲಾಂಟ್ಸ್ ಗಳಲ್ಲಿ ಏನಾಗುತ್ತೆ ಅಂತಪ್ಪ ಅಂದ್ರೆ ಸ್ಪೆಷಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆಸ್ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಇವು ಇರ್ತವೆ. ಇವು ಗಿಡಗಳನ್ನ ಸಂತಾನನ ಅಭಿವೃದ್ಧಿಪಡಿಸಲಿಕ್ಕೆ ಉಪಯೋಗ ಮಾಡ್ಕೊಳ್ತವೆ. ಅಂತದನ್ನ ನಾವು ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಅಂತ ಕರಿತೀವಿ. ಆ ಒಂದು ವಿಧಾನನ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಉದಾಹರಣೆಗೆ ಆನಿಯನ್, ಈ ಈರುಳ್ಳಿನ ತಗೊಂಡಾಗ ನೀವು ಈರುಳ್ಳಿನಲ್ಲಿ ಒಂದು ಸಣ್ಣ ಈರುಳ್ಳಿ ತಗೊಂಡಾಗ ಅದ್ರ ಸುತ್ತ 4-5 ಬಲ್ಬ್ಗಳಿರುತ್ತೆ. ಒಂದೊಂದು ಬಲ್ಬ್ನು ಸಪರೇಟ್ ಮಾಡಿ ನೀವು ಅದನ್ನ ನೆಟ್ಟಂತ ಸಂದರ್ಭದಲ್ಲಿ ಒಂದೊಂದು ಕೂಡ ಒಂದೊಂದು ಈರುಳ್ಳಿ ಬಳ್ಳಿಗಳ ಗಿಡಗಳಾಗಿ ಬೆಳ್ಕೊಳ್ಳುತ್ತೆ. ಸೊ ಈ ಒಂದು ವಿಧಾನನ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಮತ್ತೆ ಈ ವೆಜಿಟೇಟಿವ್ ಪ್ರಾಪಗೇಷನ್ ಗೆ ಹೆಲ್ಪ್ ಮಾಡುವಂತಹ ಸ್ಟ್ರಕ್ಚರ್ಸ್ ಗಳು ಏನು ಪ್ಲಾಂಟ್ಸ್ ಅಲ್ಲಿ ಇರ್ತಾವಲ್ಲ ಆ ಸ್ಟ್ರಕ್ಚರ್ಸ್ ಗೆ ನಾವು ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಅಂತ ಕರಿತೀವಿ. ಈ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಜಿಂಜರ್ ಅಲ್ಲಿ ರೈಸೋಮ್ ಅಂತ ಕರಿತೀವಿ. ಅಂದ್ರೆ ಜಿಂಜರ್ ಅಂದ್ರೆ ಶುಂಠಿ. ಈ ಶುಂಠಿಯ ಕಾಂಡ, ಆ ಕಾಂಡ ಏನಿದೆ ಆ ಕಾಂಡನೇ ನಾವು ರೈಸೋಮ್ ಅಂತ ಕರಿತೀವಿ. ಉದಾಹರಣೆಗೆ ನೀವು ಶುಂಠಿನ ತಗೊಂಡು 4-5 ಚೂರು ಮಾಡಿ ಅದನ್ನ ನೆಟ್ಟಾಗ 4 ಚೂರು 4 ಶುಂಠಿ ಗಿಡಗಳಾಗಿ ಬೆಳೆಯುತ್ತೆ. ಸೊ ರೈಸೋಮ್ ಇಸ್ ದ ವೆಜಿಟೇಟಿವ್ ಪ್ರಾಪಗ್ಯೂಲ್. ಅಗೇನ್ ಫ್ರಮ್ ಆಕ್ಸಾಲಿಸ್ ರನ್ನರ್, ಅಂದ್ರೆ ಆಕ್ಸಾಲಿಸ್ ಪ್ಲಾಂಟ್ ನಲ್ಲಿ ಒಂದು ಸಪರೇಟ್ ರನ್ನರ್, ಒಂದು ಗಿಡ ಇರುತ್ತೆ ಆಕ್ಸಾಲಿಸ್ ಗಿಡ, ಆ ಗಿಡದಲ್ಲಿ ರನ್ನರ್ ಕೂಡ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಆ ರನ್ನರ್ ಮತ್ತೆ ಇನ್ನೊಂದು ಆಕ್ಸಾಲಿಸ್ ಗಿಡ ಆಗಿ ಹುಟ್ಕೊಳ್ಳುತ್ತೆ, ಹೀಗೆ ಹೋಗ್ತಾ ಇರುತ್ತೆ. ಸೊ ಈ ರನ್ನರ್ ವೆಜಿಟೇಟಿವ್ ಪ್ರಾಪಗ್ಯೂಲ್ ಆಗಿ ವರ್ತಿಸುತ್ತೆ. ಸೊ ಈ ಒಂದು ವಿಧಾನ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಈಗ asexual reproductive structures in certain animals and fungus ನೋಡೋಣ. ಈಗ ಉದಾಹರಣೆಗೆ ಸ್ಪಾಂಜಸ್ ಅಂದ್ರೆ ಪೋರಿಫೆರೆನ್ಸ್ ಅಲ್ಲಿ ಸ್ಪಾಂಜಸ್ ಗಳು ಜೆಮ್ಯೂಲ್ಸ್ ನ ಉತ್ಪತ್ತಿ ಮಾಡ್ತವೆ. ಈ ಜೆಮ್ಯೂಲ್ಸ್ ಒಂದು ಸಣ್ಣ ಸಣ್ಣ ಗಾತ್ರದ ಸ್ಟ್ರಕ್ಚರ್ಸ್ ಗಳು. ಈ ಸ್ಟ್ರಕ್ಚರ್ಸ್ ಗಳು ಸಪರೇಟ್ ಸ್ಪಾಂಜಸ್ ಆಗಿ ಡೆವಲಪ್ ಆಗ್ತವೆ. ಸೊ ಇದು ಕೂಡ asexual reproduction. ಹಾಗೆ ಪೆನಿಸಿಲಿಯಂ ಫಂಗಸ್, ಇದರಲ್ಲಿ ಕೊನಿಡಿಯಾ ಸ್ಪೋರ್ಗಳನ್ನ ಉತ್ಪತ್ತಿ ಮಾಡಿ ರೀಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಹೈಡ್ರಾ ಕೂಡ ಬಡ್ಗಳನ್ನ ಡೆವಲಪ್ ಮಾಡಿಕೊಂಡು ರೀಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದೆಲ್ಲ ಕೂಡ asexual reproduction. ಇದೆಲ್ಲ ಕೂಡ asexual reproductory structures, that is gemmules, conidia, buds. These are all asexual reproductory structures which help in asexual